ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಶಾಂತಿ ಮಂತ್ರ ಬೆನ್ನಲ್ಲೇ ಪಾಕ್ ಕುತಂತ್ರ, ಕದನ ವಿರಾಮಕ್ಕೆ ಮೊರೆ ಇಟ್ಟ ಪಾಕಿಸ್ತಾನ, ಸಂಜೆ ಬಳಿಕ ಡ್ರೋನ್ ದಾಳಿ ನಡೆಸಿ ಡಬಲ್ ಗೇಮ್, ಶಾಂತಿ ಪಾಲಿಸದಿದ್ರೆ ಯುದ್ಧಕ್ಕೂ ಸಿದ್ಧ. 15ರಿಂದ ಗ್ರೇಟರ್ ಬೆಂಗಳೂರು ಆಡಳಿತ ಜಾರಿ, ಕಾಯ್ದೆ ಅನ್ವಯ 3 ಅಥವಾ 5 ಪಾಲಿಕೆಗಳ ರಚನೆ. ತೆರಿಗೆ ಬರೆ, ಆಸ್ತಿ ಮಾಲೀಕರಿಗೆ ಹೊರೆ, ಶೇಕಡಾ 9ರಿಂದ 50ರಷ್ಟು ಹೆಚ್ಚಳ, ಆಸ್ತಿ ಮೇಲಿನ ತೆರಿಗೆ ಕೈಬಿಡಲು ಆಗ್ರಹ. ಪರಿಹಾರದ ಹಣಕ್ಕೆ ಜಿಎಸ್ಟಿ ವಿಧಿಸುವಂತಿಲ್ಲ ಹೈಕೋರ್ಟ್, ರೈತರಿಗೆ ವಾಣಿಜ್ಯ ಇಲಾಖೆ ನೀಡಿದ್ದ ನೋಟಿಸ್ ರದ್ದು. ಈ ವರ್ಷ ಮೇ 27ರಂದೇ ಕೇರಳಕ್ಕೆ ಮುಂಗಾರು ಪ್ರವೇಶ, ವಾಡಿಕೆಗೆ ಮುನ್ನವೇ ಆಗಮನ, ಈ ವರ್ಷ ಉತ್ತಮ ಮಳೆಯಾಗುವ ಸಾಧ್ಯತೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಶುದ್ಧ ನೀರು ಘಟಕದಲ್ಲಿನ್ನೂ ಯುಪಿಎ ಪೇಮೆಂಟ್, ₹5 ನಾಣ್ಯದ ಚಿಲ್ಲರೆ ಸಮಸ್ಯೆ ತಪ್ಪಿಸಲು ಆನ್ಲೈನ್ ಪಾವತಿ. ಬ್ರಹ್ಮೋಸ್ ಉತ್ಪಾದನಾ ಘಟಕ ಉದ್ಘಾಟನೆ ಇಂದು. ಸಂಚಾರಕ್ಕೆ ಸಿಗಂದೂರು ಸೇತುವೆ ಸಜ್ಜು, ರಾಜ್ಯದ 2ನೇ ಅತಿದೊಡ್ಡ ಸೇತುವೆ. ಕೋವಿಡ್-19 ವೇಳೆ ದೇಶದಲ್ಲಿ ಶೇಕಡಾ 9ರಷ್ಟು ಹೆಚ್ಚು ಸಾವು, ಅಮೆರಿಕ, ಇಟಲಿ, ರಷ್ಯಾಗಳಿಗೆ ಹೋಲಿಸಿದರೆ ಮರಣ ಪ್ರಮಾಣ ಕಡಿಮೆ ವರದಿ. ಟೆಸ್ಟ್ ವಿದಾಯಕ್ಕೆ ಮುಂದಾದ ವಿರಾಟ್ ಕೊಹ್ಲಿ, ಸ್ಟಾರ್ ಬ್ಯಾಟರ್ ನಿರ್ಧಾರ ಮರುಪರಿಶೀಲನೆಗೆ ಬಿಸಿಸಿಐ ಮನವಿ.